ಶ್ರೀಮತಿ ಶಾರದಾ ಭಟ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಇಂದಿನ ನಮ್ಮ ಮುಖ್ಯ ಅತಿಥಿಗಳು ಹೊನ್ನಾವರದ ಶ್ರೀಮತಿ ಮಂಗಲಾ ದೇವಾಡಿಗ, ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಮೇಲುಸ್ತುವಾರಿ. ಇವರನ್ನು ಪರಿಚಯಿಸಲು ಮತ್ತು ಪ್ರಾಸ್ತಾವಿಕ ಮಾತುಗಳನ್ನಾಡಲು ನಾನು ಶ್ರೀಮತಿ ಶಾರದಾ ಭಟ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಾದ ಎಲ್ಲ ಹಿರಿಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರಾಚಾರ್ಯರು ಈಗಾಗಲೇ ತಮ್ಮ ಸ್ವಾಗತ ಭಾಷಣದಲ್ಲಿ ಈ ವಿಚಾರವನ್ನ ತಮ್ಮ ಗಮನಕ್ಕೆ ತಂದಿದ್ದಾರೆ. ಹೆಸರೇ ಸೂಚಿಸುವಂತೆ ಚಿಣ್ಣರ ಕಲರವ ಅನ್ನುವಂಥದ್ದು 6 ವರ್ಷ ಮತ್ತು ಅದಕ್ಕಿಂತ ಸಣ್ಣ ವಯಸ್ಸಿನ ಮಕ್ಕಳಿಗೆ ಆಯೋಜಿಸಿರುವಂತಹ ಒಂದು ಕಾರ್ಯಕ್ರಮ. ನಮ್ಮ ಎಂಪಿ ಸಂಸ್ಥೆ 2019ರಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡು ಬರ್ತಾ ಇದೆ. ಇಷ್ಟರವರೆಗೆ 1 ವರ್ಷವೂ ನಾವು ಈ ಕಾರ್ಯಕ್ರಮವನ್ನ ಬಿಡದೆ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ನಮ್ಮ ಆಡಳಿತ ಮಂಡಳಿ, ಪ್ರಾಚಾರ್ಯರು ಹಾಗೂ ಎಲ್ಲ ಶಿಕ್ಷಕರು, ಪಾಲಕರ ಸಹಕಾರ ಖಂಡಿತ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ತಾಲೂಕಿನ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶದ ಎಲ್ಲ ಭಾಗಗಳಿಂದ ವಿದ್ಯಾರ್ಥಿಗಳು ಒಂದು ದಿನ ನಮ್ಮ ಶಾಲೆಗೆ ಬರಬೇಕು, ಬಂದು ನಾವು ನಡೆಸಿಕೊಳ್ಳುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಖುಷಿ ಪಡಬೇಕು ಅನ್ನುವಂಥದ್ದು ಇದರ ಮೂಲ ಉದ್ದೇಶ. ಪ್ರತಿ ವರ್ಷ ನಮ್ಮ ಅಂಗನವಾಡಿಗಳಿಗೆ ಶಿಕ್ಷಕರು ಆಹ್ವಾನಿಸಲಿಕ್ಕೆ ಹೋಗ್ತೇವೆ. ಪ್ರತಿ ವರ್ಷ ಕೂಡ ವರ್ಷದಿಂದ ವರ್ಷಕ್ಕೆ ಈ ಒಂದು ಸಂಖ್ಯೆ ಹೆಚ್ಚುತ್ತಾ ಇರುವಂಥದ್ದು ನಮಗೆಲ್ಲ ಸಂತಸದಾಯಕವಾದ ವಿಚಾರ. ಇದರೊಟ್ಟಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ಯಾರನ್ನ ಕರಿಬೇಕು ಅನ್ನುವ ಸಂದರ್ಭ ಬಂದಾಗ ನಾವು ಪ್ರತಿ ವರ್ಷ ಚರ್ಚೆ ಮಾಡ್ಕೊಳ್ತೇವೆ. CDP ಅವರು ಬಂದ್ರೆ ಬಹಳ ಒಳ್ಳೆಯದಾಗಿರ್ತದೆ, ಯಾಕಂದ್ರೆ ಚಿಕ್ಕ ಮಕ್ಕಳ ಕಾರ್ಯಕ್ರಮ ಅಂತ. ಈ ವರ್ಷ ಕೂಡ ನಾವು ಅಂದ್ಕೊಂಡಿದ್ವಿ, ಅವರು ಕೂಡ ಒಪ್ಕೊಂಡಿದ್ರು. ಆದ್ರೆ ಒಂದು ಮಾತು ಹೇಳಿದ್ರು, ಆ ದಿನ ಮೀಟಿಂಗ್ ಎಲ್ಲೂ ಇಲ್ಲ ಅಂದ್ರೆ ನಾನು ಬರ್ತೇನೆ, ಇಲ್ಲ ಅಂದ್ರೆ ನಾನು ನಿಮ್ಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡ್ತೇನೆ ಅಂತ. ಇವತ್ತು ಕೂಡ ಅವರಿಗೆ ಮೀಟಿಂಗ್ ಇದೆ. ಆದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರ ಬದಲಾಗಿ ಅದೇ ಒಂದು ವ್ಯಕ್ತಿತ್ವವುಳ್ಳಂತಹ ಶ್ರೀಮತಿ ಮಂಗಲಾ ದೇವಾಡಿಗ ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಅವರ ಒಂದು ಆಫೀಸಿಂದನೇ ಕಳಿಸಿರುವಂಥದ್ದು ನಮಗೆ ಬಹಳ ಸಂತಸದಾಯಕವಾದ ವಿಷಯ. ಇವರು ಮೂಲತಃ ಹಳದಿಪುರದವರಾಗಿದ್ದು ಪ್ರಸ್ತುತ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ 2020ರಿಂದ ಹೊನ್ನಾವರದ ಕಚೇರಿಯಲ್ಲಿ ಕೆಲಸ ತೂಗಿಸ್ಕೊಂಡು ಹೋಗ್ತಾ ಇರುವಂತವರು. ಅವರು ಈಗ ಕಲ್ಕಿ ಹಳದಿಪುರ ಅಂಗನವಾಡಿಗಳ ಮೇಲುಸ್ತುವಾರಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತವರು. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆಲ್ಲ ಸಂತಸದಾಯಕವಾದ ಸಂಗತಿ. ಮೇಡಮ್, ಮತ್ತೊಮ್ಮೆ ನಿಮಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಸರ್, ನಿರ್ದೇಶಕರು